ಕೃಷಿ ಇಲಾಖೆಯ ಹುದ್ದೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ನಡೀತಾ ಇದೆ. ವಿದ್ಯಾರ್ಥಿಗಳ ಜೊತೆಗಿನ ಕೃಷಿ ಇಲಾಖೆಯ ಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. 3 ದಿನಗಳ ಗಡುವು ನೀಡಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಾವು ಮುಂದುವರೆಸ್ತೀವಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ. 3 ದಿನಗಳ ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. 5 ಕೃಷಿ ವಿಶ್ವವಿದ್ಯಾಲಯಗಳು ಒಟ್ಟಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತವೆ. ಸಭೆ ಅಂತೂ ಸಫಲ ಅಂತೂ ಆಗಿಲ್ಲ ಸರ್. ನಮ್ಮನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು, ನಾವಂತೂ ಮನವರಿಕೆ ಮಾಡಿಸ್ಕೊಳ್ಳಲ್ಲ. ಇದಕ್ಕೆ ನಾವು ಪೂರ್ತಿ ಖಂಡಿಸ್ತೀವಿ ಸರ್. ಎಲ್ಲಾ ಯೂನಿವರ್ಸಿಟಿಗಳು ನಾವು ಅದನ್ನ ಅಪೋಸ್ ಮಾಡ್ತೀವಿ. ನಮ್ಮ ಮನವರಿಕೆ ಏನಿತ್ತು ಅಂತಂದ್ರೆ ICR ಅಂಡರ್ ಅಲ್ಲಿ ಬರುವಂತಹ ಡಿಗ್ರಿಗಳನ್ನ ಕನ್ಸಿಡರ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ನಾವು. ರೈಟೆಕ್ ಅನ್ನ ರಿಮೂವ್ ಮಾಡ್ರಿ. ಅಲ್ಲ ಸರ್, ಎಕ್ಸಿಕ್ಯೂಟಿವ್ ಪವರ್ ಇಂದ ಅಡೆಂಡಮ್ ಅನ್ನ ಯೂಸ್ ಮಾಡ್ಕೊಂಡು ಆಡ್ ಮಾಡ್ತೀರಾ ಅಂದ್ರೆ ಕೊರಿಜೆಂಡಮ್ ಅನ್ನ ಯೂಸ್ ಮಾಡ್ಕೊಂಡು ಒಂದೇ ದಿನದಲ್ಲಿ ಯಾಕೆ ಸರ್ ರಿಮೂವ್ ಮಾಡಲ್ಲ? ಇದು ತಪ್ಪು ಅಂತ ಗೊತ್ತಾದ್ಮೇಲೂ ನಾವು ಎಲ್ಲರೂ ರಿಪ್ರೆಸೆಂಟ್ ಆಗಿ ಮಾತಾಡಿದಾದ್ಮೇಲೂ ಅದನ್ನ ರಿಮೂವ್ ಯಾಕೆ ಮಾಡ್ಲಿಲ್ಲ ನೀವು? ನಮ್ಮ ಉಗ್ರಾಟ ಟಾರ್ಗೆಟ್ 10,000 ಅಗ್ರಿಕೋರ್ಸ್ ಅಂತ ಸರ್. ಟಾರ್ಗೆಟ್ 10,000 ಅಗ್ರಿಕೋರ್ಸ್ ಎಲ್ಲರೂ ಫ್ರೀಡಂ ಪಾರ್ಕ್ ಚಲೋ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡ್ತೀವಿ. ಆ ಮೂಲಕ ಸರ್ಕಾರವನ್ನ 3 ದಿನಗಳ ಕಾಲ ವೇಟ್ ಮಾಡ್ತೀವಿ. 3ರಿಂದ 4 ದಿನಗಳ ಕಾಲ ಲಿಖಿತ ರೂಪದಲ್ಲಿ ಬರುವಂತಹ ಉತ್ತರಕ್ಕೆ ನಾವು ತಾಳ್ಮೆಯಿಂದ ವೇಟ್ ಮಾಡ್ತೀವಿ. ಅಷ್ಟೇ ಅವರಿಗೆ ಸಮಯ ಕೊಡೋದು. 3ರಿಂದ 4 ದಿನ ಅವರು ಡಿವೈಡ್ ಅಂಡ್ ರೂಲ್ ಮಾಡ್ಲಿ, ಏನೇ ಮಾಡ್ಲಿ, ಎಲ್ಲ 5 ಕೃಷಿ ವಿದ್ಯಾರ್ಥಿಗಳಿಗೆ ಎಂಟೈರ್ ನಮ್ಮ ಅಗ್ರಿಕಲ್ಚರ್ ಅಸೋಸಿಯೇಷನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಎಲ್ಲ ಕಡೆ ಯಾರಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ಸಂಪೂರ್ಣ ಅವ್ರಿಗೆ ಯಾವುದೇ ಸಹಾಯ ಬೇಕಂದ್ರೂ ಕಾನೂನು ರೀತಿ ಸಹಾಯ ಆಗಿರ್ಬೋದು, ಏನೇ ಸಹಾಯ ಆಗಲಿ ನಮ್ಮ ಅಲುಮ್ನಿ ಅಸೋಸಿಯೇಷನ್ ನಾವು ಕೊಡ್ತೀವಿ. ಕೃಷಿ ಇಲಾಖೆಯ ಹುದ್ದೆಗಳ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ನಡೀತಾ ಇದೆ. ವಿದ್ಯಾರ್ಥಿಗಳ ಜೊತೆಗಿನ ಕೃಷಿ ಇಲಾಖೆಯ ಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ವಿದ್ಯಾರ್ಥಿಗಳ ಮನವೊಲಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. 3 ದಿನಗಳ ಗಡುವು ನೀಡಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಾವು ಮುಂದುವರೆಸ್ತೀವಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ. 3 ದಿನಗಳ ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ. 5 ಕೃಷಿ ವಿಶ್ವವಿದ್ಯಾಲಯಗಳು ಒಟ್ಟಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತವೆ. ಸಭೆ ಅಂತೂ ಸಫಲ ಅಂತೂ ಆಗಿಲ್ಲ ಸರ್. ನಮ್ಮನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು, ನಾವಂತೂ ಮನವರಿಕೆ ಮಾಡಿಸ್ಕೊಳ್ಳಲ್ಲ. ಇದಕ್ಕೆ ನಾವು ಪೂರ್ತಿ ಖಂಡಿಸ್ತೀವಿ ಸರ್. ಎಲ್ಲಾ ಯೂನಿವರ್ಸಿಟಿಗಳು ನಾವು ಅದನ್ನ ಅಪೋಸ್ ಮಾಡ್ತೀವಿ. ನಮ್ಮ ಮನವರಿಕೆ ಏನಿತ್ತು ಅಂತಂದ್ರೆ ICR ಅಂಡರ್ ಅಲ್ಲಿ ಬರುವಂತಹ ಡಿಗ್ರಿಗಳನ್ನ ಕನ್ಸಿಡರ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ನಾವು. ರೈಟೆಕ್ ಅನ್ನ ರಿಮೂವ್ ಮಾಡ್ರಿ. ಅಲ್ಲ ಸರ್, ಎಕ್ಸಿಕ್ಯೂಟಿವ್ ಪವರ್ ಇಂದ ಅಡೆಂಡಮ್ ಅನ್ನ ಯೂಸ್ ಮಾಡ್ಕೊಂಡು ಆಡ್ ಮಾಡ್ತೀರಾ ಅಂದ್ರೆ ಕೊರಿಜೆಂಡಮ್ ಅನ್ನ ಯೂಸ್ ಮಾಡ್ಕೊಂಡು ಒಂದೇ ದಿನದಲ್ಲಿ ಯಾಕೆ ಸರ್ ರಿಮೂವ್ ಮಾಡಲ್ಲ? ಇದು ತಪ್ಪು ಅಂತ ಗೊತ್ತಾದ್ಮೇಲೂ ನಾವು ಎಲ್ಲರೂ ರಿಪ್ರೆಸೆಂಟ್ ಆಗಿ ಮಾತಾಡಿದಾದ್ಮೇಲೂ ಅದನ್ನ ರಿಮೂವ್ ಯಾಕೆ ಮಾಡ್ಲಿಲ್ಲ ನೀವು? ನಮ್ಮ ಉಗ್ರಾಟ ಟಾರ್ಗೆಟ್ 10,000 ಅಗ್ರಿಕೋರ್ಸ್ ಅಂತ ಸರ್. ಟಾರ್ಗೆಟ್ 10,000 ಅಗ್ರಿಕೋರ್ಸ್ ಎಲ್ಲರೂ ಫ್ರೀಡಂ ಪಾರ್ಕ್ ಚಲೋ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡ್ತೀವಿ. ಆ ಮೂಲಕ ಸರ್ಕಾರವನ್ನ 3 ದಿನಗಳ ಕಾಲ ವೇಟ್ ಮಾಡ್ತೀವಿ. 3ರಿಂದ 4 ದಿನಗಳ ಕಾಲ ಲಿಖಿತ ರೂಪದಲ್ಲಿ ಬರುವಂತಹ ಉತ್ತರಕ್ಕೆ ನಾವು ತಾಳ್ಮೆಯಿಂದ ವೇಟ್ ಮಾಡ್ತೀವಿ. ಅಷ್ಟೇ ಅವರಿಗೆ ಸಮಯ ಕೊಡೋದು. 3ರಿಂದ 4 ದಿನ ಅವರು ಡಿವೈಡ್ ಅಂಡ್ ರೂಲ್ ಮಾಡ್ಲಿ, ಏನೇ ಮಾಡ್ಲಿ, ಎಲ್ಲ 5 ಕೃಷಿ ವಿದ್ಯಾರ್ಥಿಗಳಿಗೆ ಎಂಟೈರ್ ನಮ್ಮ ಅಗ್ರಿಕಲ್ಚರ್ ಅಸೋಸಿಯೇಷನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಎಲ್ಲ ಕಡೆ ಯಾರಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ನಮ್ಮ ಕಡೆಯಿಂದ ಇರುತ್ತೆ. ಸಂಪೂರ್ಣ ಅವ್ರಿಗೆ ಯಾವುದೇ ಸಹಾಯ ಬೇಕಂದ್ರೂ ಕಾನೂನು ರೀತಿ ಸಹಾಯ ಆಗಿರ್ಬೋದು, ಏನೇ ಸಹಾಯ ಆಗಲಿ ನಮ್ಮ ಅಲುಮ್ನಿ ಅಸೋಸಿಯೇಷನ್ ನಾವು ಕೊಡ್ತೀವಿ.